ವೆಲ್ಕಮ್ ಟು 8 to 3 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರುವಂಥ 2.5 ಎಕರೆ ತೆಂಗಿನ ತೋಟ ನೋಡ್ಕೊಂಬರೋಣ. ಈ ತೋಟ ಬಂದ್ಬಿಟ್ಟು ನಮ್ಮ ಚನ್ನಪಟ್ಟಣ ಹೈವೇಯಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಕೆಂಗೇರಿಯಿಂದ ಒಂದು 57 ಕಿಲೋಮೀಟರ್ಸ್ ಆಗುತ್ತೆ. ಈ ರೋಡ್ ಏನಿದೆ ಇದು ಲೇಔಟಲ್ಲಿರೋ ರೋಡು. ಆ್ಯಕ್ಚುಲಿ ಈ ತೋಟದ ಮುಂದೆ ಎಲ್ಲ ಆಲ್ಮೋಸ್ಟ್ ಲೇಔಟ್ಸ್ ಆಗಿದೆ. 30 ಫೀಟ್ ರೋಡ್ ಬರುತ್ತೆ ಪ್ರಾಪರ್ಟಿಗೆ. ಟೋಟಲ್ 2.5 ಎಕರೆ ಬೌಂಡ್ರಿ ಸ್ಕ್ವಯರ್ ಶೇಪಲ್ಲಿ ಎಕ್ಸಾಕ್ಟಾಗಿದೆ ಲ್ಯಾಂಡು. 2 ಎಕರೆ 24 ಗುಂಟೆ ಲ್ಯಾಂಡ್ ಬರುತ್ತೆ. ಒಟ್ಟಾರೆ ಒಂದು 100 ಕೊಕೊನಟ್ ಟ್ರೀಸ್ ಬರುತ್ತೆ. ಹೈವೇಯಿಂದ ಜಸ್ಟು 5 ಕಿಲೋಮೀಟ್ರಲ್ಲಿದೆ. ಎಕ್ಸ್ಪ್ರೆಸ್ ಹೈವೇಯಿಂದ 6 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ, ಈಸ್ಟ್ ಫೇಸಿಗೆ ರೋಡ್ ಬರುತ್ತೆ. ಹೇಳಿದಲ್ಲ ಅಲ್ಲಿ ಆಲ್ಮೋಸ್ಟ್ 20 to 25 ಇಯರ್ಸ್ ಏಜ್ ಮರಗಳು, ಎಲ್ಲ ಫಲ ಕೊಡ್ತಾ ಇರೋಂಥ ಮರಗಳು. ರೆಡ್ ಸಾಯಿಲು ಪ್ರಾಪರ್ಟಿ ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ, ಸ್ಕ್ವೇರ್ ಶೇಪಲ್ಲಿದೆ. ಮತ್ತು ಒಂದು ಬಾವಿ ಕೂಡ ಇದೆ ಈ ಪ್ರಾಪರ್ಟಿಲಿ. ನೀರು ಹೇಗೆ ಅಂದರೆ ಬಾವಿಲಿ ಆಲ್ವೇಸ್ 365 days 24 hours ನೀರಿರುತ್ತೆ. ಆ ಬಾವಿ ಇಂದನೇ ತೋಟಕ್ಕೆ ನೀರು ಬರೋದು. ವಿಲೇಜಿಂದ ಜಸ್ಟ್ 200 ಮೀಟ್ರ್ ಮಾತ್ರ ದೂರ ಇದೆ. ಆಲ್ಮೋಸ್ಟ್ ವಿಲೇಜ್ ಅಟ್ಯಾಚ್ ಅಂತಲೇ ಹೇಳ್ಬೋದು. ಸೊ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಸೂಟಬಲ್ ಜಾಗ. ಇನ್ ಫ್ಯೂಚರಲ್ಲಿ ಈ ಜಾಗ ಲೇಔಟ್ ಕೂಡ ಆಗುತ್ತೆ, ಏನು ತೊಂದರೆ ಇಲ್ಲ. ಯಾಕಂದರೆ ಆಲ್ರೆಡಿ ತೋಟದ ಮುಂದೆ ಇರೋ ಒಂದು ಪ್ರಾಪರ್ಟಿಗೆ ಲೇಔಟ್ ಮಾಡಿದ್ದಾರೆ. ಆ ಲೇಔಟ್ ಒಳಗಡೆಯಿಂದ ಬರೋ ರೋಡ್ಗೆ ತೋಟ ಅಟ್ಯಾಚ್ ಇದೆ. ಒಟ್ಟಾರೆ 2 ಎಕರೆ 24 ಗುಂಟೆ ಜಾಗ ಬರುತ್ತೆ, ಸ್ಕ್ವೇರ್ ಶೇಪಲ್ಲಿದೆ. ಈಗ ಬಾವಿ ಹತ್ರ ಹೋಗ್ತಾ ಇದ್ದೀನಿ. ಸಪ್ರೇಟ್ TC ಕೂಡ ಇದೆ ತೋಟಕ್ಕೆ. ಸೊ ಪವರ್ ಇಶ್ಯೂಸ್ ಕೂಡ ಏನೂ ಇರಲ್ಲ. ಈ ತೋಟ ಆದಮೇಲೆ ಒಂದು ತೋಟ ಬಿಟ್ಟರೆ ನೆಕ್ಸ್ಟು ಅಷ್ಟೇ ಸ್ಟೇಟ್ ಹೈವೇ ಬರುತ್ತೆ. ಅದು ಇಂಟರ್ನಲ್ ಅಂದರೆ ಬಸ್ ರೋಡು. ಬಸ್ ಸ್ಟಾಪಿಂದ ಜಸ್ಟ್ ಒಂದು 300 ಮೀಟ್ರ್ ಆಗುತ್ತೆ ಈ ತೋಟಕ್ಕೆ. ನೋಡಿ ಬಾವಿಲಿ ಆಲ್ಮೋಸ್ಟ್ 365 days ನೀರಿದ್ದೇ ಇರುತ್ತೆ. ಈ ಬಾವಿ ಬರೋ ನೀರನ್ನೇ ತೋಟಕ್ಕೆ ಪಂಪ್ ಮಾಡ್ಕೊಳ್ತಾರೆ. ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2.5 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗು. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಾದರೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ಚಾನಲ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಪ್ರಾಪರ್ಟಿ ಅಲ್ಲದೆ ಬೇರೆ ಯಾವುದೇ ರೀತಿ ನಿಮ್ಮ ಪ್ರಾಪರ್ಟಿಗಳು ನಿಮ್ಮ ರಿಕ್ವೈರ್ಮೆಂಟ್ ಇದ್ದರೆ ಕರೆ ಮಾಡಿ ತಿಳಿಸಿ. ನಾವು ನಿಮ್ಮ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.